ಸಾಧು ಸಮಾಧಿ ಭಾವನೆ ಭಾಗ 1. ಸಾಧು ಸಮಾಧಿ ಭಾವನೆ ಭಾಗ 1. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಾಧು ಸಮಾಧಿ ಭಾವನೆಯ ಭಾಗ 1 ಕೇಳ್ತಾ ಇದ್ದೀರಿ. ಅಂದರೆ ತೀರ್ಥಂಕರ ಪುಣ್ಯಕರ್ಮ ಬಂಧ ಆಗುವಂತಹ 16 ಭಾವನೆಗಳು ಇದ್ದಾವಲ್ಲ, ಅದರಲ್ಲಿ 8ನೆಯ ಸಂಖ್ಯೆಯ ಸಾಧು ಸಮಾಧಿ ಭಾವನೆ ಈಗ ಇದರ ವಿಷಯ ನಡೀತಾ ಇದೆ. 7 ಭಾವನೆಗಳ ಬಗ್ಗೆ ವಿಸ್ತಾರವಾದ ವರ್ಣನೆ ಹಿಂದೆ ಮುಗಿದು ಹೋಗಿದೆ. ನೀವು ಅದನ್ನು ಕೇಳ್ಕೊಂಬಂದ್ರೆ ಬಹಳ ಒಳ್ಳೆಯದು. ವಿಷಯ ಪ್ರಾರಂಭ. ಸಮಾಧಿಯ ಅರ್ಥ ಅಂದರೆ ಮರಣ ಇದೆ. ಸಾಧುವಿನ ಅರ್ಥ ಅಂದರೆ ಶ್ರೇಷ್ಠ ಇದೆ. ಉತ್ತಮ ಮರಣವನ್ನು ಸಾಧು ಸಮಾಧಿ ಎಂದಿದ್ದಾರೆ. ಮರಣವನ್ನು ಅನೇಕ ಪ್ರಕಾರದಲ್ಲಿ ಹೇಳಿದ್ದಾರೆ, ಆದರೆ ಅಷ್ಟು ವಿಸ್ತಾರವಾಗಿ ಇಲ್ಲಿ ನಾನು ಈಗ ಹೇಳೋದಿಲ್ಲ. ಸ್ವಲ್ಪ ಬರೆದುಕೊಳ್ಳ್ರಿ. ಮರಣದ ಭೇದಗಳು 2, 5, 17 ಈ ರೀತಿ ಇದ್ದಾವೆ. ಅವೆಲ್ಲ ಬಹಳ ವಿಸ್ತಾರವಾದ ಕಥನ ಇರುವುದರಿಂದ ಭಗವತಿ ಆರಾಧನಾ ಮಹಾಶಾಸ್ತ್ರ ಮತ್ತು ಮರಣಖಂಡಿಕ ಮಹಾಶಾಸ್ತ್ರಗಳಿಂದ ತಾವು ತಿಳಿಯಬಹುದು. ಅದರಲ್ಲಿ 2000 ವರ್ಷದ ಹಿಂದೆ ಲಿಪಿಬದ್ಧ ಆದಂತಹ ಭಗವತಿ ಆರಾಧನಾ ಮಹಾಶಾಸ್ತ್ರವು ಅತಿ ಶ್ರೇಷ್ಠವಾದ ಶಾಸ್ತ್ರ ಇದ್ದು, ಅದರಲ್ಲಿ ಅತಿಯಾದ ವಿಸ್ತಾರದ ಸುಂದರವಾದ ವರ್ಣನೆಯನ್ನು ಆಚಾರ್ಯ ಭಗವಾನ್ ಶಿವಕೋಟಿಯವರು ಮಾಡಿದ್ದಾರೆ. ಇಲ್ಲಿ ಅಷ್ಟೆಲ್ಲ ವಿಸ್ತಾರವಾಗಿ ಹೇಳುವಂತಹ ಸಾಮರ್ಥ್ಯ, ಸಾಧ್ಯ, ಸಮಯ ಈಗ ಇಲ್ಲ. ಇಲ್ಲಿ ಮುಖ್ಯವಾಗಿ ಕೇವಲ 2 ವೇದಗಳನ್ನು ಮಾತ್ರ ನಿಮಗೆ ಹೇಳಲಾಗ್ತದೆ. ಅಂದರೆ ಮರಣದ 2 ವೇದಗಳನ್ನು ಹೇಳಲಾಗ್ತದೆ. ಅದನ್ನು ಗಮನ ಇಟ್ಟು ಕೇಳ್ರಿ, ಮತ್ತೆ ಬರೆದುಕೊಂಡು ಅದನ್ನು ಕಲಿಯಿರಿ, ಬರೆಯಿರಿ. ಮರಣದ 2 ಭೇದಗಳು: 1 ಅವೀಚಿ ಮರಣ, 2 ತದ್ಭವ ಮರಣ. ಇನ್ನೊಂದ್ಸಲ ಕೇಳ್ರಿ. 1 ಅವೀಚಿ ಮರಣ, 2 ತದ್ಭವ ಮರಣ. ವೀಚಿ ಅಂದರೆ ಅಲೆ. ಅಂದರೆ ನದಿಯಲ್ಲಿ ಅಥವಾ ಸಮುದ್ರದಲ್ಲಿ ಪ್ರತಿ ಕ್ಷಣ ಅಲೆಗಳು ಏಳುತ್ತಾ ಇರುತ್ತವೆ ಮತ್ತು ಬೀಳುತ್ತಾ ಇರುತ್ತವೆ. ಅದೇ ರೀತಿ ಪ್ರತಿ ಸಮಯ ನಮ್ಮ ಆಯುವಿನ 1 ಈ ರೀತಿ ನಿಷೇಕ ಉದಯದಲ್ಲಿ ಬಂದು ಹೊರಟು ಹೋಗುತ್ತದೆ. ಈಗ ಒಂದು ಸಾಮಾನ್ಯವಾಗಿ ಒಂದು ಉದಾಹರಣೆ ನಿಮಗೆ ಕೊಡ್ತೇನೆ, ಆದರೆ ಆ ಉದಾಹರಣೆ ಅಷ್ಟೊಂದು ಸರಿ ಆಗುವುದಿಲ್ಲ. ಆದರೂ ಕೂಡ ಆ ಉದಾಹರಣೆ ನಿಮಗೆ ಅರ್ಥ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ, ಕೇಳ್ರಿ. ನಿಮ್ಮ ಗಡಿಯಾರಗಳು ಇರ್ತಾವಲ್ವಾ? ಗಡಿಯಾರದಲ್ಲಿ ನೀವು ಶೆಲ್ ಹಾಕ್ತೀರಿ ಅಲ್ವಾ? ಆ ಶೆಲ್ ಪ್ರತಿ ಸಮಯ ಅದರ ಚಾರ್ಜ್ ಖಾಲಿ ಆಗುತ್ತಾ ಇರುತ್ತದೆ ಅಲ್ಲವೇ? ಖಾಲಿ ಆಗುತ್ತಾ ಒಂದು ಸಮಯ ಏನಾಗ್ತದೆ? ಗಡಿಯಾರ ನಡೆಯುವುದು ನಿಂತು ಹೋಗುತ್ತದೆ ಅಲ್ಲವೇ? ಅದೇ ರೀತಿ ಜೀವದ ಮರಣ ಕೂಡ ಆಗ್ತದೆ. ಯಾವ ರೀತಿ ಆ ಗಡಿಯಾರದಲ್ಲಿ ಶೆಲ್ ಏನಿದೆ ಅದು ಆಯು ಇದ್ದ ಹಾಗೆ, ಅದು ಇರುವವರೆಗೆ ಮಾತ್ರವೇ ಗಡಿಯಾರ ನಡೆಯಲು ಸಾಧ್ಯ ಅಲ್ಲವೇ? ಅದೇ ರೀತಿ ಆಯುವನ್ನು ತಿಳ್ಕೋಬೇಕು. ಆಯು ಪ್ರತಿ ಸಮಯ ನಮ್ಮದು ಖಾಲಿ ಆಗ್ತಾ ಇದೆ. ಒಂದು ಅಂದರೆ ಪ್ರತಿ ಸಮಯದಲ್ಲಿ ಒಂದು ನಿಷೇಕ ಉದಯದಲ್ಲಿ ಬಂದು ಹೊರಟು ಹೋಗುತ್ತದೆ, ಖಾಲಿ ಆಗಿ ಹೋಗುತ್ತದೆ. ಅಂದರೆ ಪ್ರತಿ ಸಮಯ ನಾವು ಮೃತ್ಯುವಿನ ಹತ್ತಿರ ಹೋಗುತ್ತಾ ಇದ್ದೇವೆ. ನಮ್ಮ ಆಯು ಪ್ರತಿ ಸಮಯ ಕಡಿಮೆ ಆಗುತ್ತಾ ಇದೆ. ಜೀವನದ ಪ್ರತಿ ಕ್ಷಣವೂ ಅತಿ ಶ್ರೇಷ್ಠ ಇದೆ. ನಾವು ಅದನ್ನು ಶ್ರೇಷ್ಠ ಭಾವನೆಯ ಜೊತೆಗೆ ಅದರ ಜೊತೆಗೆ ಹೋದರೇನೇ ಒಳ್ಳೆಯದು ಅಲ್ಲವೇ? ಅಶುಭ ವಿಚಾರ ನಮ್ಮ ಅಂತರಂಗದಲ್ಲಿ ನಿಲ್ಲಬಾರದು ಎಂದು ನಿರಂತರ ನಾವು ಪ್ರಯತ್ನಶೀಲರಾಗಿರಬೇಕು. ಅದು ಸಾಧು ಸಮಾಧಿ ಇದೆ. ಅಥವಾ ವರ್ತಮಾನದಲ್ಲಿ ಧರಿಸಿದ ಈ ಭವದಲ್ಲಿ ಆಯು ಮುಗಿಯುತ್ತಾ ಇರುವಾಗ ಶರೀರ ಮತ್ತು ಕಷಾಯಗಳನ್ನು ಕೃಶ ಮಾಡಿ
ಸಂಯಮಪೂರ್ವಕ ಶರೀರ ತ್ಯಾಗ ಮಾಡುವುದು ಸಮಾಧಿ, ಅಂದರೆ ಸಾಧು ಸಮಾಧಿ ಇದೆ. ಒಂದು ಅತಿ ಮುಖ್ಯವಾದ ಉದಾಹರಣೆಯನ್ನು ಹೇಳ್ತೇನೆ ಕೇಳ್ರಿ. ನಾವು ಯಾವುದಾದರೂ ಒಂದು ಬಾಡಿಗೆಯ ಮನೆಯಲ್ಲಿ ಇದ್ದೇವೆ. ಅದು ನಮ್ಮ ಸ್ವಂತದ ಮನೆ ಅಲ್ಲ. ಆ ಬಾಡಿಗೆಯ ಮನೆಯ ಮಾಲೀಕ ಯಾವುದೋ ಕಾರಣದಿಂದ ನಮ್ಮ ಮೇಲೆ ಸಿಟ್ಟಾಗುತ್ತಾನೆ. ಅಂದರೆ ನಮ್ಮ ಮೇಲೆ ಅವನಿಗೆ ಸಿಟ್ಟು ಬರುತ್ತದೆ. ಮಾಲೀಕನಿಗೆ ಅವನು ಆದೇಶ ಮಾಡ್ತಾನೆ, ತಕ್ಷಣವೇ ನನ್ನ ಮನೆಯನ್ನು ನೀವು ಖಾಲಿ ಮಾಡಿ ಬೇರೆ ಕಡೆಗೆ ಹೋಗ್ರಿ. ಅದೇ ರೀತಿ ಇದು ನಮ್ಮ ಬಾಡಿಗೆ ಮನೆ ಇದ್ದ ಹಾಗೆ ಇದೆ ಈ ಶರೀರ. ಅದೇ ರೀತಿ ಶರೀರದ ಪೀಡೆ, ಉಪಸರ್ಗ, ದುರ್ಭಿಕ್ಷೆ, ವೃದ್ಧಾಪ್ಯ, ರೋಗ ಆದಿಗಳು ಉಪಸ್ಥಿತವಾದಾಗ ಪಂಚಪರಮೇಷ್ಠಿಗಳ ಶರಣವನ್ನು ಪಡೆದು ಸಮತಾ ಭಾವನೆಯಿಂದ ಶರೀರವನ್ನು ಬಿಡುವುದು ಸಮಾಧಿ ಇದೆ. ನಮ್ಮ ದೊಡ್ಡ ದೊಡ್ಡ ಮನೆಗಳನ್ನು ನಾವು ಪ್ರತಿ ವರ್ಷ ಸುಣ್ಣ ಬಣ್ಣ ಎಲ್ಲ ಹೊಡೆದು ಸ್ವಚ್ಛ ಮಾಡಿ ಇಡುವಂತೆಯೇ ಈ ಮನುಷ್ಯ ಭವ ಅಮೂಲ್ಯ ರತ್ನಗಳಿಂದ ತುಂಬಿದಂತಹ ಒಂದು ಗಣಿ ಇದೆ. ಇದು ದೊಡ್ಡ ಖಜಾನೆ ಇದೆ. ಈಗಿನಿಂದಲೇ ನಾವು ಸಾಧು ಸಮಾಧಿ ಭಾವನೆ ಧರಿಸಿ ಕಷಾಯಗಳನ್ನು ಶಾಂತಗೊಳಿಸಿಕೊಂಡು ನಡೆದರೇನೇ ಯಾವಾಗಲಾದರೂ ಅಕಸ್ಮಾತ್ ಮರಣ ಉಪಸ್ಥಿತ ಆದಾಗ ನಾವು ಆವಾಗ ಅದಕ್ಕೆ ತಯಾರು ಇರಬೇಕು. ಆ ಸಮಯದಲ್ಲಿ ಹೋಗಿ ನಾವು ತಯಾರಿ ಮಾಡ್ತೇವೆ ಅಂದರೆ ಅದು ಆಗುವುದಿಲ್ಲ, ನಿಷ್ಫಲ ಆಗುತ್ತದೆ. ಇದನ್ನು ಬರೆದುಕೊಳ್ಳ್ರಿ. ಆದಿ ವ್ಯಾಧಿ ಉಪಾಧಿಗಳಿಂದ ರಹಿತ ಅವಸ್ಥೆಯೇ ಸಾಧು ಸಮಾಧಿ ಇದೆ. ಇಲ್ಲಿ 3 ವಿಷಯ ಬಂತು: ಆದಿ, ವ್ಯಾಧಿ, ಉಪಾಧಿ. ಇದನ್ನು ಪ್ರತಿಯೊಂದನ್ನು ಬಹಳ ಸಂಕ್ಷಿಪ್ತವಾಗಿ ಹೇಳಲಾಗುವುದು, ಬರೆದುಕೊಳ್ಳಿರಿ. ಮಾನಸಿಕ ವಿಕಾರದ ಹೆಸರು ಆದಿ ಇದೆ. ಶಾರೀರಿಕ ವಿಕಾರದ ಹೆಸರು ವ್ಯಾಧಿ ಇದೆ. ಬುದ್ಧಿಯ ವಿಕಾರದ ಹೆಸರು ಉಪಾಧಿ ಇದೆ. ಸಮಾಧಿಯು ಮನ, ಶರೀರ, ಬುದ್ಧಿ ವಿಕಾರದಿಂದ ಬೇರೆ ಇದೆ. ಅಂದರೆ ಈ ಸಮಾಧಿ ಅನ್ನುವಂತಹ ಒಂದು ವಿಷಯ ಇದೆಯಲ್ಲ, ಇದು ಮನ, ಶರೀರ, ಬುದ್ಧಿಯ ವಿಕಾರದಿಂದ ಬೇರೆಯೇ ಇದೆ. ಚಿಂತೆಯು ಮನುಷ್ಯನನ್ನು ಜೀವಂತವಾಗಿಯೇ ಸುಟ್ಟು ಹಾಕುತ್ತದೆ. ಚಿಂತ ಮತ್ತು ಚಿತಾದಲ್ಲಿ ಕೇವಲ ಅಕ್ಷರದ ಒಂದು ಬಿಂದು ಮಾತ್ರ ಬರಲಿದೆ ಅಷ್ಟೇ. ಅದು ಮಾಡುವ ಕೆಲಸ ಅಂತಂದ್ರೆ ಅಂದರೆ ಎರಡರ ಕೆಲಸ ಮಾತ್ರ ಒಂದೇನೇ ಇದೆ. ಚಿಂತ ಸಜೀವವನ್ನು ಸುಡುತ್ತದೆ, ಚಿತ ಮೃತದೇಹವನ್ನು ಸುಡುತ್ತದೆ. ಈ ಚಿಂತೆಯನ್ನು ಅಳಿಸುವುದೇ ಸಾಧು ಸಮಾಧಿ ಇದೆ. ಉದಾಹರಣೆಗೆ, ಪ್ರಕೃತಿ ಸೌಂದರ್ಯವನ್ನು ಸವಿಯುವಂತಹ ಇಚ್ಛೆ ಉಳ್ಳಂತಹ ಒಬ್ಬ ವ್ಯಕ್ತಿ, ಅಂದರೆ ಪ್ರಾಕೃತಿಕ ಸೌಂದರ್ಯವನ್ನು ನೋಡುವಂತಹ ಇಚ್ಛೆ ಉಳ್ಳಂತಹ ಒಬ್ಬ ವ್ಯಕ್ತಿ ಒಂದು ಸರೋವರದ ದಡವನ್ನು ತಲುಪಿದ. ಆ ಸರೋವರದ ವಿಸ್ತಾರ, ಸೌಂದರ್ಯ, ನೀರು ಎಲ್ಲ ನೋಡುತ್ತಾ ನೋಡುತ್ತಾ ಅವನ ಕಣ್ಣು ಅಲ್ಲಿ, ಅಂದರೆ ಸರೋವರದ ಮಧ್ಯದಲ್ಲಿ ಅರಳಿರುವಂತಹ ಕಮಲಗಳ ಹತ್ತಿರ ಹೋಯಿತು. ಆ ಕಮಲದ ಸುಂದರ ಆಹ್ಲಾದಕರ ಸೌಂದರ್ಯವನ್ನು ನೋಡಿ ಆ ಸೌಂದರ್ಯ ಸವಿಯುವಂತಹ ಆ ಇಚ್ಛುಕ ಮನುಷ್ಯ ಕೇಳ್ತಾನೆ, ಹೇ ಕಮಲ, ನೀನು ಇಷ್ಟೊಂದು ಸುಂದರವಾಗಿ, ಆಹ್ಲಾದಕರವಾಗಿ, ಸಂತೋಷವಾಗಿ ನಗುತ್ತಿರಲು ಏನು ಕಾರಣ? ಕಮಲ ಅನ್ನುತ್ತದೆ, ಕೆಸರು ಮತ್ತು ನೀರಿನಲ್ಲಿ ಬೆಳೆದ ನಾನು ಅದನ್ನು ಸ್ಪರ್ಶಿಸದೆಯೇ ಮೇಲೆದ್ದು ನಗುತ್ತಿದ್ದೇನೆ. ನಿರ್ಲಿಪ್ತತೆಯೇ ಸುಖದ ಕಾರಣ ಇದೆ. ಅಂದರೆ ಆ ಕಮಲದ ಸಂದೇಶ ಏನು ಅಂತ ನಿಮಗೆ ಗೊತ್ತಾಯಿತು. ಅದು ಕೆಸರು ಮತ್ತು ನೀರಿನಲ್ಲಿ ಬೆಳೆದು ಇದ್ದರೂ ಕೂಡ ತಾನು ಮೇಲೆ ಬಂದು ಎಷ್ಟು ಸುಂದರವಾಗಿ ನಗುತ್ತಾ ಇರುತ್ತದೆ. ಅದರಲ್ಲಿ ನೀರು ಮತ್ತು ಕೆಸರು ಇರುವುದಿಲ್ಲ, ಕಮಲದಲ್ಲಿ ಅದರ ಬುಡದಲ್ಲಿ ಇರುತ್ತದೆ ಅಷ್ಟೇ ಅಲ್ಲವೇ, ಆದರೆ ಅದು ಕಾಣುವುದಿಲ್ಲ.
ಅದೇ ರೀತಿ ನಾವು ಕೂಡ ಸಂಸಾರದಲ್ಲಿ ಇರುತ್ತಾ ಅದರಲ್ಲಿ ನಿರ್ಲಿಪ್ತ ಇದ್ದರೆ ಚಿಂತೆಯಿಂದ ನಾವು ಬಿಡುಗಡೆಯನ್ನ ಹೊಂದಬಹುದು. ಅದರಿಂದ ಸುಖ ಸಿಗುತ್ತದೆ ಮತ್ತು ಶ್ರೇಷ್ಠ ಸಮಾಧಿ ದೊರೆಯುತ್ತದೆ. ನಿರ್ಲಿಪ್ತ ನಿಸ್ಸಂಗ ಆಗುವವನು ಆತ್ಮ ಅನ್ವೇಷಿ ಇರುವನು. ಇದಕ್ಕೆ ಒಂದು ಬಹಳ ಮಹತ್ವಪೂರ್ಣ ಉದಾಹರಣೆಯನ್ನು ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳ್ತೀನಿ, ಬಹಳ ಸಂಕ್ಷಿಪ್ತವಾಗಿ ನೋಡಿ. ಋಷಭನಾಥ ಭಗವಾನರ ಸಮೋಷಣದಲ್ಲಿ ಋಷಭನಾಥ ಭಗವಾನರ ದಿವ್ಯ ಧ್ವನಿಯಲ್ಲಿ ಭರತ ಚಕ್ರವರ್ತಿಯ ಬಗ್ಗೆ ಕೆಲವೊಂದು ಸಲ ಹೊಗಳಿಕೆ ಬರುತ್ತಾ ಇತ್ತು. ಅದನ್ನು ಕೇಳಿ ಯಾವುದೋ ಒಬ್ಬ ಅತಿ ಅಜ್ಞಾನಿಯಾದ ಮಿಥ್ಯಾದೃಷ್ಟಿ ಮನುಷ್ಯ ವಿಚಾರ ಮಾಡಿದ. ಋಷಭನಾಥ ಭಗವಾನರು ತೀರ್ಥಂಕರಾದರೂ ಕೂಡ ಮಗನನ್ನ ವರ್ಣನೆ ಮಾಡುತ್ತಾರೆ. ಇದು ಎಷ್ಟು ದೊಡ್ಡ ಅಪವಾದ! ಆ ಅತ್ಯಂತ ಪಾಪಿ ಮಿಥ್ಯಾದೃಷ್ಟಿ ಜೀವ ಜಿನೇಂದ್ರ ಭಗವಾನರು ವೀತರಾಗಿ ಸರ್ವಜ್ಞ ಎನ್ನುವಂಥ ಮಾತನ್ನ ಕಿಂಚಿತ್ ಕೂಡ ತಿಳಿಯಲಾರ. ಈ ವಿಷಯ ಹೀಗೆ ಹರಡ್ತಾ ಭರತ ಚಕ್ರವರ್ತಿಯ ಸೈನಿಕರಿಗೆ ಗೊತ್ತಾಯಿತು, ಮಂತ್ರಿಗಳಿಗೆ ಗೊತ್ತಾಯಿತು. ಆವಾಗ ಮಂತ್ರಿಗಳು ಈ ರೀತಿ ಶಾಸ್ತ್ರದ ಮೇಲೆ ಅಪವಾದ ಬರಬಾರದು ಜಿನೇಂದ್ರ ಭಗವಾನರ ಮೇಲೆ ಅಂತ ಹೇಳಿ ಒಂದು ವಿಷಯವನ್ನ ನಿರ್ಧರಿಸಿದರು. ಏನು ಅಂದರೆ, ಆ ಅಪಪ್ರಚಾರ ಮಾಡುತ್ತಿರುವಂಥ ವ್ಯಕ್ತಿಯನ್ನ ಭರತನ ಆಸ್ಥಾನಕ್ಕೆ ಕರೆಸಿದರು. ಆ ನಂತರ ಅವನಿಗೆ ಹೇಳಿದರು, ಅವನ ಕೈಯಲ್ಲಿ ಒಂದು ಎಣ್ಣೆ ತುಂಬಿದ ಬಟ್ಟಲನ್ನು ಕೊಟ್ಟರು. ಅಂದರೆ ಪೂರ ತುಂಬಿತ್ತೋದು. ಅವನಿಗೆ ಆದೇಶ ಮಾಡಿದ್ರು, ನೋಡಪ್ಪ, ನೀನು ಈ ಬಟ್ಟಲಿನಲ್ಲಿ ಇರುವಂಥ ಎಣ್ಣೆ ಒಂದು ಹನಿ ಕೂಡ ಕೆಳಗೆ ಚೆಲ್ಲಬಾರದು. ಆ ರೀತಿ ನೀನು ಭರತ ಚಕ್ರವರ್ತಿಯ ಸಂಪತ್ತು ಮತ್ತು ರಾಣಿ ನಿವಾಸವನ್ನು ಎಲ್ಲ ರಾಣಿಯರನ್ನ ಬೆಳಿಗ್ಗೆಯಿಂದ ಸಂಜೆವರೆಗೆ ನೋಡಿಕೊಂಡು ಬಾ. ಆದರೆ ನೆನಪಿಡು, ನಿನ್ನ ಹಿಂದೆ 4 ಜನ ಸೈನಿಕರು ಬಿಚ್ಚು ಕತ್ತಿಯಿಂದ ನೋಡ್ತಾ ಇರ್ತಾರೆ. ಒಂದೇ ಒಂದು ಹನಿ ಎಣ್ಣೆ ಚೆಲ್ಲಿದರೂ ಕೂಡ ನಿನ್ನ ಶಿರ ಛೇದನ ಆಗುತ್ತದೆ. ಆ ವ್ಯಕ್ತಿ ಎಲ್ಲ ಭರತ ಚಕ್ರವರ್ತಿಯ ರಾಣಿಯರ ಸಂಪತ್ತನ್ನ, ರಾಣಿಯರ ಸೌಂದರ್ಯವನ್ನ ನೋಡೋದಕ್ಕೆ ಅಂತೇಳಿ ಹೋದ. ಆದರೆ ಹಾಗೆ ಹೋಗ್ತಾ ಸಂಜೆ ಆಯಿತು, ಮರಳಿ ಬಂದ. ಆವಾಗ ಅಲ್ಲಿ ಆ ಮಂತ್ರಿಗಳು ಕೇಳಿದ್ರು, ಏನಪ್ಪ, ಭರತ ಚಕ್ರವರ್ತಿಯ ಎಲ್ಲ ಐಶ್ವರ್ಯವನ್ನ, ರಾಣಿಯರನ್ನ ನೋಡಿ ಬಂದಿಯೇನು? ಅದಕ್ಕೆ ಆ ವ್ಯಕ್ತಿ ಅಂದ, ಎಲ್ಲಿ ನೋಡಲಿ, ನಾನು ಆ ಕಡೆ ಎಲ್ಲಾದರೂ ನೋಡಿದರೆ ಕೈಯಲ್ಲಿ ಇರುವಂತಹ ಬಟ್ಟಲಿನ ಎಣ್ಣೆ ಚೆಲ್ಲುತ್ತದೆ. ಒಂದೇ ಒಂದು ಹನಿ ಕೆಳಗಡೆ ಬಿದ್ದರೆ ನನ್ನ ಶಿರಛೇದನ ಆಗುತ್ತದೆ. ನಾನು ಎಲ್ಲಿ ನೋಡಲಿ, ಕೇವಲ ಎಣ್ಣೆಯನ್ನೇ ನೋಡ್ತಾ ಇದ್ದೆ, ಕೈಯನ್ನೇ ನೋಡ್ತಾ ಇದ್ದೆ ಅಂತ ಹೇಳ್ದ. ಅದೇ ರೀತಿ ಆವಾಗ ಮಂತ್ರಿಗಳು ಅವನಿಗೆ ತಿಳಿಸಿ ಹೇಳಿದ್ರು, ನೋಡಪ್ಪ, ಅದೇ ರೀತಿ ಭರತ ಚಕ್ರವರ್ತಿ ಅವನು ಕೂಡ ಷಟ್ಖಂಡ ಅಧಿಪತಿ ಇದ್ದು, ಇಷ್ಟೆಲ್ಲ ರಾಣಿಯರಿದ್ರು, ಇಷ್ಟೆಲ್ಲ ನಿಧಿಗಳು ಸಂಪತ್ತು ಎಲ್ಲ ಇದ್ರೂ ಕೂಡ ಅವನು ಯಾವಾಗಲೂ ಅವನ ಆತ್ಮದ ಧ್ಯಾನವನ್ನ ಮಾಡುತ್ತಾನೆ. ಇದೇ ಋಷಭನಾಥ ಭಗವಾನರ ದಿವ್ಯ ಧ್ವನಿಯಲ್ಲಿ ಬಂದಂಥ ಹೊಗಳಿಕೆ ಇದೆ, ಅದು ಸತ್ಯ ಇದೆ. ಮಗನ ಮೇಲೆ ಆದಂಥ ಹೊಗಳಿಕೆ ಅದು ಅಲ್ಲ ಅಂತ ಹೇಳಿ ಆ ವ್ಯಕ್ತಿಗೆ ತಿಳಿಸಿ ಹೇಳಿದರು. ಆ ವ್ಯಕ್ತಿ ಆ ನಂತರ ಸಮ್ಯಕ್ತ್ವ ದಾರಿಯನ್ನು ಹಿಡಿದ. ಅರ್ಥ ಆಯ್ತು? ಇದು ಬಹಳ ದೊಡ್ಡ ಉದಾಹರಣೆಯನ್ನು ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಇಲ್ಲಿ ಅಷ್ಟು ನನಗೆ ಅವಕಾಶ ಇಲ್ಲ. ಆದ್ದರಿಂದ ಇನ್ನು ಮುಂದೆ ಕೇಳ್ರಿ. ನಿರ್ಲಿಪ್ತ ನಿಸ್ಸಂಗ ಆಗುವವನೇ ಆತ್ಮ ಅನ್ವೇಷಿ ಇರಬೇಕು. ಅವನೇ ಆತ್ಮ ಅನ್ವೇಷಿ ಆಗ್ತಾನೆ. ಅವನು ಏನನ್ನು ವಿಚಾರ ಮಾಡಬೇಕು ಅಂದರೆ, ನಾನು ಯಾರು, ಎಲ್ಲಿ ಇದ್ದೇನೆ, ಎಲ್ಲಿಂದ ಬಂದಿದ್ದೇನೆ, ನಾನು ಶರೀರ ಇದ್ದೇನೆಯೇ, ನಾನು ಕ್ರೋಧ ರೂಪ ಇರುವೆನೇ, ನಾನು ಕ್ಷಮಾರೂಪ ಇರುವೆನು. ಈ ರೀತಿ ಅವನು ಎಲ್ಲ ತನ್ನ ಬಗ್ಗೆಯೇ ತಾನು ವಿಚಾರ ಮಾಡಬೇಕಾಗುತ್ತದೆ ಪ್ರತಿದಿನ, ಪ್ರತಿ ಸಮಯ. ಅದರಿಂದ ಆ ಜೀವಕ್ಕೆ ಭೇದಜ್ಞಾನದ ಪ್ರಾಪ್ತಿ ಆಗುತ್ತದೆ. ಭೇದಜ್ಞಾನ ಇದು ಜಿನೇಂದ್ರ ಭಗವಾನರ ಶಾಸನದ ಸರ್ವಶ್ರೇಷ್ಠ ಒಂದು ಶಬ್ದ, ಭೇದ ವಿಜ್ಞಾನ. ಭೇದ ವಿಜ್ಞಾನದ ಅರಿವಿನ ನಂತರವೇ ಸಾಧು ಸಮಾಧಿಯನ್ನು ನಾವು ಹೊಂದಬಹುದು. ಭೇದ ವಿಜ್ಞಾನದ ಬಗ್ಗೆ ನೀವು ವಿಸ್ತಾರವಾಗಿ ತಿಳಿಯಬೇಕು ಅಂತಂದರೆ ಈಗ ನಮ್ಮದು 95 ಭಾಗದಲ್ಲಿ ಸಮಯಸಾರ ಮಹಾಶಾಸ್ತ್ರದ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಅಲ್ಲಿ ಹೇಳಲಾಗಿದೆ. ತಾವು ಅದನ್ನು ಕೇಳಬಹುದು. ಭೇದ ವಿಜ್ಞಾನ ಯಾವುದಕ್ಕೆ ಅನ್ನುತ್ತಾರೆ? ಸಮಯಸಾರ ಮಹಾಶಾಸ್ತ್ರದ ಅತಿ ಉತ್ಕೃಷ್ಟ ದರ್ಜೆಯ ಶಬ್ದ ಭೇದ ವಿಜ್ಞಾನ. ಜೈನರಾದ ಅರ್ಥ ಅಂದರೆ ಜೈನರು, ಇದರ ಅರ್ಥ ಏನು ಅಂದರೆ ಪಾರದರ್ಶಕತೆ ಇದ್ದರೇನೇ ಜೈನರು ಎನ್ನಬಹುದು.
ದೂಷಿತ ಶೀಲ ಸಂಯಮರಹಿತ, ಅಂದರೆ ದೂಷಿತರಾದವರನ್ನು, ಶೀಲ ಸಂಯಮ ರಹಿತರಾದವರನ್ನು ಜೈನರು ಎನ್ನಲು ಆಗುವುದಿಲ್ಲ. ಸಣ್ಣದೊಂದು ಉದಾಹರಣೆಯನ್ನು ನೋಡಿ. ಕತ್ತೆಯ ಚಿತ್ರವನ್ನು ನೋಡಿ ನೀವು ಎಲ್ಲರೂ ಅದನ್ನು ಕತ್ತೆಯೇ ಎನ್ನುತ್ತೇವೆ, ಅಂದರೆ ಕತ್ತೆ ಎನ್ನುತ್ತೇವೆ. ಆದರೆ ಆ ಕತ್ತೆಯ ಚಿತ್ರವನ್ನು ಮಾರಲು ಕುಂಬಾರನ ಬಳಿಗೆ ನಾವು ತೆಗೆದುಕೊಂಡು ಹೋದರೆ ಅವನು ಆ ಚಿತ್ರವನ್ನು ಖರೀದಿ ಮಾಡುವುದಿಲ್ಲ. ಯಾಕೆಂದರೆ ಅವನು ಚಿತ್ರದಲ್ಲಿ ಇರುವ ಕತ್ತೆ ಮತ್ತು ನಿಜವಾದ ಕತ್ತೆಯನ್ನು ಕುಂಬಾರ ಸರಿಯಾಗಿ ತಿಳಿಯುತ್ತಾನೆ. ಆ ಚಿತ್ರದಲ್ಲಿ ಇರುವಂತಹ ಆ ಕತ್ತೆಯು ಇದೆಯಲ್ಲ, ಅದು ಮಣ್ಣನ್ನು ಹೊರಲು ಕೆಲಸ ಮಾಡಲು ಯೋಗ್ಯ ಅಲ್ಲ, ಕೇವಲ ನೋಡಬಹುದು ಅಷ್ಟೇ, ಅದನ್ನಲ್ವಾ, ಅದರಿಂದ ಯಾವ ಉಪಯೋಗವಿಲ್ಲ. ಅದೇ ರೀತಿ ಜೈನ ಕುಲದಲ್ಲಿ ಕೇವಲ ಹುಟ್ಟಿದರೆ ಅದಕ್ಕೆ ಯಾವ ಉಪಯೋಗವೂ ಇಲ್ಲ, ಅದು ಚಿತ್ರ ಇದ್ದ ಹಾಗೆ, ಅವರು ಜೈನರು ಎನ್ನಲು ಬರುವುದಿಲ್ಲ. ಜೈನತ್ವದ ಆಚರಣೆ ಪ್ರಕಟವಾದರೇನೇ ಸಾಧು ಸಮಾಧಿ ಪ್ರಾಪ್ತವಾಗಬಹುದು, ಇಲ್ಲದಿದ್ದರೆ ಆಗುವುದಿಲ್ಲ. ಇನ್ನು ಮುಂದೆ ಬುದ್ಧಿಯ ವಿಕಾರವನ್ನು ಉಪಾಧಿ ಎಂದಿದ್ದಾರೆ. ಬುದ್ಧಿಯ ವಿಕಾರವು ವಾಸನ, ಅಂದರೆ ಕಾಮನೆಯ ಜನ್ಮದಾತ ಇರುತ್ತದೆ. ಮನುಷ್ಯ ಜೀವನ ಎರಡು ರೀತಿ ಪ್ರವರ್ತಿಸುತ್ತದೆ. ಒಂದು ವಾಸನಾತ್ಮಕ, ಇನ್ನೊಂದು ಸಾಧನಾತ್ಮಕ. ವಾಸನಾತ್ಮಕವು ಸಂಸಾರವನ್ನು ಬೆಳೆಸಿ ದುಃಖವನ್ನು ಜೀವಕ್ಕೆ ತಂದುಕೊಡುತ್ತದೆ. ಸಾಧನಾತ್ಮಕವು ಮೋಕ್ಷಕ್ಕೆ ಮೆಟ್ಟಿಲು ಆಗುತ್ತದೆ. ಈ ಸಾಧನಾತ್ಮಕ ಏನಿದೆ, ಇದು ಸಮಾಧಿಯ ಬೀಜ ಇದೆ. ವಾಸನದಲ್ಲಿ ಜೀವಕ್ಕೆ ಬಂಧನ ಆಗುತ್ತದೆ, ಸಾಧನೆಯಲ್ಲಿ ಜೀವವು ಬಂಧನದಿಂದ ಬಿಡಿಸಿಕೊಳ್ಳುತ್ತದೆ. ಸಾಧುವು ತ್ಯಾಗ, ವೈರಾಗ್ಯ, ಸಂಯಮದ ತ್ರಿವೇಣಿ ಸಂಗಮ ಇದ್ದಾರೆ. ಇಂತಹ ನದಿಯ ಪ್ರವಾಹದಲ್ಲಿ ಜನರ ಮಾನಸಿಕ ಕಷ್ಪಲತೆಯನ್ನು ತೊಳೆಯಲ್ಪಡುತ್ತದೆ. ಅಂದರೆ ಯಾವ ಸಾಧುವು ತ್ಯಾಗದಿಂದ, ವೈರಾಗ್ಯದಿಂದ, ಸಂಯಮದಿಂದ ಶೋಭಿಸುತ್ತಿದ್ದಾರೆ, ತ್ರಿವೇಣಿ ಸಂಗಮ ಅವರಲ್ಲಿ ಆಗಿದೆ. ಅಂತಹ ಮಹಾಸಾಧುಗಳು, ಅಂತಹ ಮಹಾಪುಣ್ಯಾತ್ಮರು ಜನರ ಮಾನಸಿಕ ಕಷ್ಮಲತೆಗಳನ್ನು ತೊಳೆಯುತ್ತಾರೆ. ಪಾಪರೂಪಿ ಕೆಸರು ತೊಳೆದು ಹೋಗುತ್ತದೆ. ನಿರ್ಮಲ ನಿರ್ಗ್ರಂಥ ವೇಷಧಾರಣೆ ಕೂಡ ಸಾಧು ಸಮಾಧಿ ಇದೆ, ಅದು ಸಾಧು ಸಮಾಧಿಯ ಸಾಧನೆ ಇದೆ. ಬುದ್ಧಿಯ ವಿಕಾರದ ಉಪಾಧಿಯ ಮೇಲೆ ಜಯ ಸಾಧಿಸಲು ಉತ್ತಮ ಮಾರ್ಗ ಇದೆ. ಇನ್ನು ಮುಂದೆ ಮೂರನೇ ವಿಷಯ, ವ್ಯಾಧಿಯ ಅರ್ಥ, ಅಂದರೆ ಶರೀರದ ರೋಗಗಳು. ಅಂದರೆ ಶರೀರದಲ್ಲಿ ಅನೇಕ ರೋಗಗಳು ಇರ್ತಾವಲ್ಲ, ಇದನ್ನ ವ್ಯಾಧಿ ಶಬ್ದದಲ್ಲಿ ಹೇಳಿದ್ದಾರೆ. ಶರೀರದಲ್ಲಿ ರೋಗ ಉತ್ಪನ್ನ ಆಗುವ ಸಾಧ್ಯತೆಗಳು ಭಗವಾನರು 5,98,99,584 ಹೇಳಿದ್ದಾರೆ. ಇದನ್ನ ಸ್ವಲ್ಪ ಕೇಳಿ ಬರೆದುಕೊಳ್ಳಿರಿ, ಇದು ನಿಮಗೆ ಬಹಳ ಮಹತ್ವಪೂರ್ಣ ಬಿಂದು. ನೋಡಿ, ಈಗ ಹೊರಗಡೆ ವೈದ್ಯರಿಗೆ, ಅಂದರೆ ಡಾಕ್ಟರ್ಗಳಿಗೆ 7,000 ಹತ್ತತ್ರ ರೋಗಗಳ ಪರಿಚಯ ಆಗಿದೆ, ಅಂದರೆ ಪ್ರಪಂಚದಲ್ಲಿ. ಅದಕ್ಕಿಂತ ಮೇಲೆ ಅವರಿಗೆ ಇನ್ನೂ ಗೊತ್ತಾಗಿಲ್ಲ. ಆದರೆ ಜಿನೇಂದ್ರ ಭಗವಾನರು ತಮ್ಮ ಕೇವಲ ಜ್ಞಾನದಿಂದ, ಯಾಕೆಂದರೆ ಅವರು ಸರ್ವಜ್ಞ ಅಲ್ವಾ, ಶರೀರದಲ್ಲಿ ಬರುವಂತಹ ರೋಗಗಳ ಸಾಧ್ಯತೆಯನ್ನು ಎಷ್ಟು ಹೇಳಿದ್ದಾರಪ್ಪ, ಬರೆದುಕೊಳ್ಳ್ರಿ, ಬೇಗ ಬರ್ಕೊಳ್ರಿ, ಬೇಗ. ಆಯಿತು, 5,68,99,584. ಯಾಕೆಂದರೆ ಸರ್ವಜ್ಞನ ಜ್ಞಾನದ ಶಕ್ತಿ ಬೇರೆ, ನಮ್ಮದು ನಿಮ್ಮದು ಬೇರೆ ಅಲ್ಲವೇ? ನಮ್ಮದು ಇಂದ್ರಿಯ ಜ್ಞಾನ, ನಾವು ಎಷ್ಟು ಅಂತ ತಿಳಿಯೋದಕ್ಕಾಗ್ತದೆ ಅಲ್ವಾ? ಇನ್ನು ಮುಂದೆ, ರೋಗಿ ಶರೀರದಲ್ಲಿ ಧರ್ಮ ಧ್ಯಾನ ಸ್ವಾಧ್ಯಾಯಗಳಲ್ಲಿ ಬಾಧೆ ಆಗುತ್ತದೆ. ನಿರೋಗಿ ಶರೀರದಲ್ಲಿ ಇವೆಲ್ಲ ಸುಗಮದಿಂದ ಆಗುತ್ತವೆ, ಈ ಸಾಧನೆಗಳು ಆಗ್ತವೆ. ಶರೀರ ನಮ್ಮನ್ನು ಬಿಡುವ ಮೊದಲೇ ನಾವೇ ಅದನ್ನು ಬಿಡುವುದು ಶ್ರೇಷ್ಠ ಇದೆ ಅಲ್ಲವೇ? ಪ್ರಮಾದ ರಹಿತನಿಗೆ ಮಾತ್ರ ಇದು ಸಾಧ್ಯ ಇದೆ ಅಷ್ಟೇ. ಪ್ರಮಾದ ಅಂದರೆ ನಿರ್ಲಕ್ಷ್ಯ ಇರುವಂತಹ ಜೀವಕ್ಕೆ ಇದು ಸಾಧ್ಯ ಇಲ್ಲ. ಈಗ ಮುಂದೆ ಬಹಳ ಮಹತ್ವಪೂರ್ಣ ವಿಷಯಗಳನ್ನು ಹೇಳಬೇಕಾಗಿತ್ತು, ಆದರೆ ಅಷ್ಟು ಸಮಯ ನನಗೆ ಕಾಣ್ತಾ ಇಲ್ಲ.
ಆದ್ದರಿಂದ ನೀವು ನಾಳೆ ಸಮಯಕ್ಕೆ ಸರಿಯಾಗಿ ಬಂದು ಇದರ ಮುಂದಿನ ಭಾಗವನ್ನು ಕೇಳಬೇಕು. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.